ಸರ್ ನಮ್ಮ ಹೆಸರು ಯಶವಂತ್ ಅಂತ. ಮೂರು ಬಂದುಬಿಟ್ಟು ಬಿ ಹೊಸಳ್ಳಿ, ಸರ್ಜಾಪುರ, ಆನೇಕಲ್ ತಾಲೂಕು, ಬೆಂಗಳೂರು. ನಮ್ಮ ಅಪ್ಪ ಅಮ್ಮ ಹೆಸರು ಕೇಶವರೆಡ್ಡಿ ಮತ್ತು ಗೀತಾ ಅಂತ. ಸರ್ ನನಗೆ ಇವಾಗ 23 ವರ್ಷ. ನನಗೆ ಆಲ್ಮೋಸ್ಟ್ ಬುದ್ಧಿ ಬಂದಾಗಿಂದ ಸುಮಾರು ಒಂದು 7-8 ವರ್ಷದಿಂದನೂ ಕೂಡ ತೋಟ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಸರ್. ವಿದ್ಯಾಭ್ಯಾಸ ನಂದು ಡಿಗ್ರಿ B.Pharm ಕಂಪ್ಲೀಟ್ ಆಗಿದೆ, ಬ್ಯಾಚುಲರ್ ಆಫ್ ಫಾರ್ಮಸಿ. ಸರ್ ಕೆಲಸ ಬದಲು ನನಗೆ ತೋಟ ಮಾಡೋದೇ ಇಷ್ಟ ಅಂತ, ಅದರಿಂದ ನಾನು ತೋಟನೇ ಮಾಡ್ಕೊಂಡಿದ್ದೀನಿ ಸರ್. ವ್ಯವಸಾಯ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಸರ್. ಅದೆಲ್ಲ ಒಂದೊಂದು ಟೈಮಲ್ಲಿ ಇದಾಗುತ್ತೆ ಅದು, ಯಾಕಂದರೆ ಅಕಸ್ಮಾತ್ ಮಳೆ ಏನಾದರೂ ಜಾಸ್ತಿ ಬಂದರೆ ಬೆಳೆ ಸ್ವಲ್ಪ ಹಾನಿ ಆಗೋದು ಆ ಥರ. ಅಕಸ್ಮಾತ್ ಒಂದೊಂದು ಸತಿ ಮಳೆನೇ ಬರಲ್ಲ. ಇವಾಗೆಲ್ಲ ಮಳೆನೇ ಒಂದೊಂದು ರೀಸೆಂಟಾಗಿ ಗಂಟ ಮಳೆ ಜಾಸ್ತಿ ಇರೋದ್ರಿಂದ ನಮ್ಮದು ಬೇರೆ ತೋಟದಲ್ಲಿ ಸೌತೆಕಾಯಿ ಇದೆ. ಮಳೆ ಜಾಸ್ತಿ ಇರೋದ್ರಿಂದ ಸೌತೆಕಾಯಿ ಎಲ್ಲ ಫುಲ್ ಹಾಳಾಗಿದೆ. ಇವಾಗ ನೋಡಿದ್ರೆ ಮಳೆನೇ ಇಲ್ಲ. ಇವಾಗ ಬೀನ್ಸ್ ಜೊತೆ ಹಾಗಲಕಾಯಿ ಉಣಿದ್ದೀವಿ. ಹಾಗಲಕಾಯಿಗೆ ಇವಾಗ ಮಳೆ ಬೇಕಾಗುತ್ತೆ, ಆದರೆ ಮಳೆನೇ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್. ಅದರಿಂದ ಸುಮಾರು 1.5 ಎಕರೆದಲ್ಲಿ ಬೆಳೆದಿದ್ದೀವಿ. ಅದರಿಂದ ನಮಗೆ ಖರ್ಚು ನೋಡೋಕೆ ಹೋದರೆ ಇವಾಗ ಇರೋ ಮಾರ್ಕೆಟ್ ವ್ಯಾಲ್ಯೂ ನೋಡೋಕೆ ಹೋದರೆ ಜಾಸ್ತಿ ಕಮ್ಮಿ ಸರ್. ಇವಾಗ ಮಾರ್ಕೆಟಲ್ಲಿ ಮಿನಿಮಮ್ಮು 30 to 40 ಹೋಗ್ತಾ ಇದೆ. ಆದರೆ ಈಚೆ ಕಡೆ ಮಾರೋರು ಆದರೆ ನೋಡ್ತಾ ಇದ್ದರೆ ಸುಮಾರು 100ರಿಂದ ಮಾಡ್ತಾಯಿದ್ದಾರೆ. 80 ರೂಪಾಯಿ, 100 ರೂಪಾಯಿ, 90 ರೂಪಾಯಿ. ಇವಾಗ ಇಲ್ಲೇ ನಮ್ಮ ಊರಲ್ಲಿ ಸ್ವಲ್ಪ ಬಿಟ್ಟು ಹೋದ ಕೇಳಿದ್ರೆ ಅಲ್ಲೇ ಮಾರ್ಕೆಟಲ್ಲಿ ಕೇಳ್ತಾ ಇದ್ದರೆ 100 ರೂಪಾಯಿ ಹೇಳ್ತಾರೆ ಸರ್ kg. ಅಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ 30 ರೂಪಾಯಿ, 40 ರೂಪಾಯಿ ಹೋಗುತ್ತೆ. ನಮಗೆ ಇದರಲ್ಲಿ ಅಷ್ಟೊಂದು ಲಾಭ ಬರ್ತಾ ಇಲ್ಲ ಈ ನಡುವೆ ಸರ್. ಬೀನ್ಸಲ್ಲಿ ಜಾಸ್ತಿ ತಳಿಗಳಿದೆ, ಆದರೆ ನಮ್ಗೆ ಇಷ್ಟವಾಗಿರೋದು ಬೆಳ್ಳಿ ಅಂತ. ಯಾಕಂದರೆ ಬೆಳ್ಳಿದಲ್ಲಿ ಸ್ವಲ್ಪ ಇಳುವರಿ ಅದೆಲ್ಲ ಚೆನ್ನಾಗಿ ಬರುತ್ತೆ, ಗಿಡನೂ ಅಷ್ಟೊಂದು ಬಿಡಲ್ಲ. ಅದರಿಂದನೇ ನಾವು ಬೆಳ್ಳಿ ಯೂಸ್ ಮಾಡ್ತೀವಿ ಸರ್. ನಾವು ಸುಮಾರು ಒಂದು ಬೀನ್ಸು ಸುಮಾರು ಒಂದು 10 ವರ್ಷದಿಂದ ಮೇಲೇ ಯೂಸ್ ಮಾಡ್ತಾಯಿದ್ವಿ. ಆವಾಗಿಂದನೂ ಬೆಳ್ಳಿನೇ ಯೂಸ್ ಮಾಡ್ತಾಯಿದ್ವಿ ಸರ್. 1 ಎಕರೆಗೆ ಸುಮಾರಾಗಿ ಒಂದು 8ರಿಂದ ಒಂದು 10 kg ಗಂಟೆ ಇಡ್ತಿದ್ದೆ ಸರ್. ಅದು kg ಲೆಕ್ಕ ನಾರ್ಮಲ್ಲು. ನಾವು ಬೀಜಗಳು ಕೂಡ ಸ್ವಂತದಲ್ಲೇ ನಾವೇ ಲಾಸ್ಟಲ್ಲಿ ಕಾಯಿ ಬಿಡುತ್ತಲ್ಲ, ಲಾಸ್ಟ್ ಒಂದು ಸತಿ ಬಿಟ್ಬಿಡ್ತೀವಿ. ಅದೇ ಇದಾಗ್ಬಿಟ್ಟು ತಿರ್ಗಾ ಬೀಜ ಮಾಡ್ಕೊತೀವಲ್ಲ, ಅದೇ ಬೀಜನ ನಾವು ಇದು ಮಾಡ್ತೀವಿ ಸರ್. ನಾರ್ಮಲ್ ನಾವು ಮೋಸ್ಟ್ ಆಫ್ ದಿ ಆರ್ಗ್ಯಾನಿಕ್ಕೇ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಒಂದೊಂದು ಟೈಮಲ್ಲಿ ಆರ್ಗ್ಯಾನಿಕ್ ಇದು ಮಾಡಿಲ್ಲ ಅಂದರೆ ರಾಸಾಯನಿಕವಾಗಿ ಸ್ವಲ್ಪ ಫರ್ಟಿಲೈಸರು, ಈ NAP, DAP ಆ ಥರ CNO, ಕ್ಯಾಲ್ಶಿಯಂ ನೈಟ್ರೇಟು ಆ ಥರ ಯೂಸ್ ಮಾಡಿಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀವಿ ಸರ್. ಕೃಷಿ ಮಾಡಬೇಕಾಗಿರೋದೇ ಮೇಯ್ನು ಭೂಮಿ ಚೆನ್ನಾಗಿರ್ಬೇಕು ಸರ್. ಭೂಮಿ ಫಲವತ್ತಾಗಿರೋದಕ್ಕೆ ನಾವು ಪ್ರತಿಯೊಂದು ತೋಟ ಒಂದೊಂದು ಬ್ಯಾಚ್ ಆದಮೇಲೆ ನಾವು ಗೊಬ್ಬರ ಅದೆಲ್ಲ ಚೆಲ್ಕೊಂಡು ನೀಟಾಗಿ ಒಂದು ಉಳುವೆ ಮಾಡಿಸ್ಕೊಂಡು ಅದಾದಮೇಲೆ ಒಂದು 2 ತಿಂಗಳು ಬಿಟ್ಬಿಟ್ಟು ಅದಾದಮೇಲೆ ಇದು ಬೆಳೆ ಸ್ಟಾರ್ಟ್ ಮಾಡ್ತೀವಿ, ಹೊಸ ಬೆಳೆ ಸ್ಟಾರ್ಟ್ ಮಾಡ್ತೀವಿ ಸರ್. ಅದರಿಂದ ಮೇಯ್ನು ನಮಗೆ ಭೂಮಿ ಚೆನ್ನಾಗಿರ್ಬೇಕು ಸರ್. ಭೂಮಿ ಚೆನ್ನಾಗಿದ್ದಷ್ಟು ಇಳುವರಿನೂ ಚೆನ್ನಾಗಿ ಬರುತ್ತೆ, ಗಿಡನೂ ಚೆನ್ನಾಗಿರುತ್ತೆ ಸರ್. ಬೀಜ ಉಣಿದೆ ಒಂದು ಸುಮಾರು ಒಂದು 5 ದಿನ, ಒಂದು ವಾರದಲ್ಲಿ ಬೀಜ ಮೊಳಕೆ ಬರುತ್ತೆ ಸರ್. ಅವಾಗೆಲ್ಲ ಎರಡೆರಡು ಎಳೆ ಇರುತ್ತೆ. ಸುಮಾರು ಇವಾಗ ಬೀನ್ಸ್ ಆದರೆ 2 ತಿಂಗಳು ಬೇಕಾಗುತ್ತೆ ಬೆಳೆ ಬರೋದಕ್ಕೆ. ಅದರಲ್ಲಿ ನಾವು ಬೀಜ ಉಳೋದಿಂದ ಸ್ಟಾರ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಳೀತಾ ನಾರ್ಮಲ್ಲು ಈ ದಾರ, ಟುಪ್ಟೈನು, ವೈರು ಅದೆಲ್ಲ ಹಾಕ್ಕೊಂಡು ಕಳೆ ಔಷಧಿ ಇಲ್ಲಾಂದರೆ ಕಳೆಗೆ ಕೀಳೋದು, ಕೆಲಸದವ್ರು ಇಟ್ಕೊಂಡು ಕಳೆಗೆ ಕೀಳೋದು ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಔಷಧಿಗಳು ಅದು ಇದು ಹೊಡ್ಕೊಂಡು ನಾರ್ಮಲ್ ಬೀಜಕ್ಕೆ ಮೇಯ್ನ್ ಬರೋದು ಒಂದು ಯೆಲ್ಲೋ ಕಲರ್ ಅಂತ ಬರುತ್ತೆ, ವೈರಸ್ ಟೈಪು. ಅದಾದಮೇಲೆ ಏನಂದರೆ ಕಾಯಿ ಹೂವು, ಆಮೇಲೆ ಕಾಯಿ ಬರೋ ಟೈಮಲ್ಲಿ ಹುಳ ಬೀಳುತ್ತೆ ಸರ್. ಅದ್ರಾಗ ಆವಾಗ ಒಂದು 2 ಸತಿ 3 ಸತಿ ಔಷಧಿ ಹೊಡ್ಕೊಂಡ್ರೆ ಇದಾಗುತ್ತೆ ಸರ್. ನೀರಿನ ವ್ಯವಸ್ಥೆ ನಮ್ಮದು ಕೃಷಿ ಹೊಂಡ ಇದೆ. ನಾರ್ಮಲ್ ಬೋರಲ್ಲಿ ಬರೋದು ನಾರ್ಮಲ್ ನಮಗೆ ಕರೆಂಟು 3 hours ಕೊಡ್ತಾರೆ. ಮಾರ್ನಿಂಗ್ 3 hours, ನೈಟ್ 3 hours. ನೈಟ್ 2 ಗಂಟೆ 3 ಗಂಟೆ ಕೊಡ್ತಾರೆ. ಆ ಟೈಮಲ್ಲಿ ನಾವು ಎದ್ದು ಬರೋಕ್ಕಾಗಲ್ಲ, ಬೆಳಗ್ಗೆ ಬರ್ತಾರಲ್ಲ. ಅದರಿಂದ ನಾರ್ಮಲ್ ನಾವು ಮೋಟ್ರ್ ಆನ್ ಮಾಡಿಬಿಟ್ಟು ಟ್ಯಾಂಕಿಗೆ ಕೃಷಿ ಹೊಂಡಕ್ಕೆ ಬಿಟ್ಕೊತೀವಿ. ಆ ಕೃಷಿ ಹೊಂಡದಿಂದ ನಾರ್ಮಲ್ಲು ಸಿಂಗಲ್ HP ಇದು ಕರೆಂಟ್ ಇರುತ್ತೆ, 12 hours ಇರುತ್ತೆ ಅದು. ಅದರಲ್ಲಿ ನಾವು ಓಡಿಸ್ಕೊತೀವಿ ಸರ್. ವೆದರ್ ಚೇಂಜ್ ಆದರೆ ಮೇಯ್ನು ಇವಾಗ ಅದೇ ಹೂವು ಸ್ಟಾರ್ಟ್ ಆಗಿದೆಯಲ್ಲ, ಆ ಟೈಮಲ್ಲಿ ಏನಾದರೂ ಒಂದು ವಾರ ಫುಲ್ ಮೋಡ ಆಮೇಲೆ ಮಳೆ ಇತ್ಕೊಂಡ್ರೆ ಹೂವು ಎಲ್ಲ ಉದುರೋಗಿ ಸ್ಟಾರ್ಟ್ ಆಗುತ್ತೆ ಸರ್. ಆವಾಗ ನಮಗೆ ಇಳುವರಿ ಜಾಸ್ತಿ ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಇವಾಗ ನಮಗೆ 1 ಎಕರೆಗೆ ಇವಾಗ ಒಂದು ಸತಿಗೆ ಸುಮಾರು ಒಂದು ಕ್ವಿಂಟಾಲ್ ಆದರೆ, ಇವಾಗ ಅಕಸ್ಮಾತ್ ಮಳೆ ಮೋಡ ಇದ್ದರೆ ಸುಮಾರು ಒಂದು 500 ಕ್ವಿಂಟಾಲು 500 kg 400 kg ಆ ಥರ ಬಂದುಬಿಡುತ್ತೆ. ಇಳುವರಿ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ಸರ್. ನಮಗೆ ಇವಾಗ ಒಂದೊಂದು ಬೆಳೆಗೆ ಒಂದೊಂದು ಥರ. ಇವಾಗ ನಮಗೆ ಟೊಮಟೊ ಅಂತ ನೋಡೋಕೆ ಹೋದರೆ ಟೊಮಟೊ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಫುಲ್ಲು ಕೆಲಸವರೇ ಬೇಕಾಗುತ್ತೆ. ಇವಾಗ ಬೀನ್ಸ್ಗಾದ್ರೆ ಏನಂದರೆ
ನಮಗೆ ಸ್ಟಾರ್ಟಿಂಗು ಒಂದು ತಿಂಗಳು ಕೆಲಸದವ್ರು ಏನು ಅಷ್ಟೊಂದು ಬೇಕಾಗಿರಲ್ಲ. ಯಾವಾಗ ಸುಳಿ ಬರುತ್ತಲ್ಲ ಆ ಟೈಮಿಂದ ಕೆಲಸದವ್ರು ಬೇಕಾಗುತ್ತೆ. ನಾರ್ಮಲ್ ಕಳೆ ಕೀಳೋದಕ್ಕೆ, ಆಮೇಲೆ ಟೈನ್ ಅಲ್ಲೋದಕ್ಕೆ, ಅದಾದಮೇಲೆ ಔಷಧಿಗಳು ಹೊಡೆಯೋದಕ್ಕೆ, ಅದಾದಮೇಲೆ ಇವಾಗ ಕಾಯಿ ಕೀಳೋ ಆ ಟೈಮಲ್ಲಿ ಸ್ವಲ್ಪ ಕೆಲಸದವ್ರು ಜಾಸ್ತಿ ಬೇಕಾಗುತ್ತೆ. ಇವಾಗ ಕೆಲಸದವ್ರು ಬಂದರೆ ಕಾಯಿ ಕೀಳೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಸರ್. ಒಬ್ಬರು ಕೆಲಸದವರು ಇವಾಗ ಸುಮಾರು ಒಂದು 7 ಗಂಟೆಯಿಂದ 10:30 ಗಂಟ 250 ರೂಪಾಯಿ ಇಸ್ಕೊತಾರೆ ಅವರು. ಆ ಟೈಮಲ್ಲಿ ಒಬ್ಬರು ಆದಷ್ಟು ಎಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಕೀಳ್ದೇನು ಸುಮಾರು ಒಬ್ಬರು ಒಂದು 25ಇಂದ 30 kg ಒಳಗಡೆ ಅಷ್ಟೇ ಒಬ್ಬರು ಕೀಳೋಕ್ಕಾಗೋದು ಸರ್. ನಾರ್ಮಲ್ಲು ಬೀನ್ಸು 2 ಟೈಪ್ ಇದೆ. ಒಂದು ಕೆಳಗಡೆನೆ ಕಾಯಿ ಬಿಡುತ್ತೆ, ಅದು ಜಾಸ್ತಿ ದಿವಸ ಇರಲ್ಲ. ನಾರ್ಮಲ್ಲು ನಾವು ಸಪ್ರ, ಇನ್ನೊಂದು ಇವಾಗ ನಮಗೆ ಕೂಸದ ಸಪ್ರ ಇರೋದ್ರಿಂದ ನಮಗೇನು ರಿಸ್ಕ್ ಇಲ್ಲ. ಇನ್ನೊಂದು ಕೋಲ್ ಸಪ್ರ ಅಂತ ಬರುತ್ತೆ. ಕೋಲ್ ಸಪ್ರದಲ್ಲಿ ರಿಸ್ಕ್ ಜಾಸ್ತಿ, ಯಾಕಂದರೆ ಪ್ರತಿಯೊಂದು ಬ್ಯಾಚ್ ಆದಮೇಲೆ ತಿರ್ಗಾ ಕೋಲೆಲ್ಲ ಬಿಚ್ಚಬೇಕು, ತಿರ್ಗಾ ಉಳ್ಬೇಕು. ಅದರಿಂದ ನಮಗೆ ಕೂಸ ಇರೋದ್ರಿಂದ ಜಾಸ್ತಿ ಲಾಭ ಆಗುತ್ತೆ. ಕೂಸ ಏನಂದರೆ ನಾವು ಆವಾಗ ಹಾಕ್ಸಿದ್ದು ಸುಮಾರು ಒಂದು 20 ವರ್ಷ ಮೇಲೆ ಆಗಿದೆ ಕೂಸ ಹಾಕ್ಸಿ. ಆ ಟೈಮಲ್ಲಿ ಹಾಕ್ಸಿರೋದು. ನಾರ್ಮಲಿ ಇವಾಗ ನಮಗೆ ಕೂಸ ಇವಾಗಿರೋ ರೇಟ್ಗೆ ಕೂಸ ಈ ಥರ ಸಪ್ರ ಹಾಕ್ಸ್ಬೇಕಂದ್ರೆ ಸುಮಾರಾಗಿ ಒಂದು 10 ಲಕ್ಷ ಗಂಟ ಬೇಕಾಗುತ್ತೆ ಸರ್ ಒಂದು ಎಕರೆಗೆ. ಒಂದು ಕೂಸ ರೇಟ್ ಬಿಟ್ಬಿಟ್ಟು ಒಂದು 280 ರೂಪಾಯಿಂದ 120 ರೂಪಾಯಿ ಗಂಟ ಬರುತ್ತೆ. ಇದು ಟೋಟಲಾಗಿ ನಮ್ಮದು 8 ಅಡಿ ಕೂಸ ಇದೆ, 7 ಅಡಿ ಆಳ ಹೋಗಿದೆ, ಇನ್ನು 6 ಅಡಿ ಮೇಲೆ ಇದೆ. ಒಂದೊಂದು ಕೂಸಕ್ಕೂ ಡಿಸ್ಟೆನ್ಸು 10 ಅಡಿ ಇದೆ. ಟೋಟಲಾಗಿ 1 ಎಕರೆಗೆ ಬಂದುಬಿಟ್ಟು ಕೂಸ ಬಂದುಬಿಟ್ಟು ಸುಮಾರು ಒಂದು 4,000ದಿಂದ 5,000 ಕೂಸ ಗಂಟೆ ಬೀಳುತ್ತೆ. ಆಮೇಲೆ ಸೈಡು ಕೂಸಗಳಿಗೆ ಸ್ವಲ್ಪ ಸಪೋರ್ಟು ಅದು ಇದು ಇದ್ದರೆ ಸ್ವಲ್ಪ ಕಮ್ಮಿ ಕಟ್ತೀವಲ್ಲ, ಅಕಸ್ಮಾತ್ ವೆಯ್ಟ್ ಏನಾದರೂ ಜಾಸ್ತಿ ಬಿದ್ದರೆ ಕೂಸ ಇದಾಗಬಾರ್ದು ಅಂದ್ಬಿಟ್ಟು ಕಮ್ಮಿಗಳು ಸ್ವಲ್ಪ ಸಪೋರ್ಟ್ ಅದು ಇದು ಕೊಟ್ಕೊಂಡು ಇದು ಮಾಡಿ ಸರ್. ಇವಾಗಿರೋ ರೇಟ್ ನೋಡೋಕೆ ಹೋಗಿದ್ರೆ 30 ರೂಪಾಯಿಂದ 40 ರೂಪಾಯಿ ಇದೆ ಅಂತ ಹೇಳಿದ್ನಲ್ಲ. ಇವಾಗ ನಮಗೆ ಖರ್ಚು ಇದರಲ್ಲಿ ಸುಮಾರು 1.5ರಿಂದ 2 ಲಕ್ಷದ ಗಂಟೆ ಖರ್ಚೇ ಬಂದಿದೆ. ನಾರ್ಮಲ್ಲು ಬೀನ್ಸ್ ಉಂಡಾಗಿಂದ ಮದ್ದು ಹೊಡೆಯೋದು, ಔಷಧಿಗಳು ಅದು ಇದು, ಫರ್ಟಿಲೈಸರ್ಸು ಅದು ಇದು, ಕೆಲಸದವರು ಕಾರ್ಮಿಕರು ಅವರು ಇವರು ಸುಮಾರು 1.5ರಿಂದ 2 ಲಕ್ಷದ ಗಂಟೆ ಖರ್ಚು ಬಂದಿದೆ. ಇವಾಗಿರೋ 30-40 ರೂಪಾಯಿ ರೇಟಲ್ಲಿ ನೋಡಿದ್ರೆ ಅಷ್ಟಾಗೋದೇ ಸ್ವಲ್ಪ ಅನಿಸುತ್ತೆ. ಅದರಿಂದ ನಾನು ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳಲ್ಲಿ ಬರುತ್ತಲ್ಲ, ಸುಳಿ ಬಂದಾಗ 1-2 ಸತಿ ನಾರ್ಮಲು ಸುಳಿ ಸ್ವಲ್ಪ ಚೆನ್ನಾಗಿ ಬರೋದಕ್ಕೆ ಅದು ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫರ್ಟಿಲೈಸರ್ಸ್ ಪೌಡ್ರು ಅದರಲ್ಲಿ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಸುಳಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಗಿಡ ಸುಮಾರು ಒಂದು 6 ಅಡಿ 8 ಅಡಿ ಆ ಟೈಪ್ ಬಂದಿದೆ ಅಂದರೆ ಆವಾಗ ಹೂವು ಸ್ಟಾರ್ಟ್ ಆಗುತ್ತೆ. ಹೂವು ಸ್ಟಾರ್ಟ್ ಆದಾಗ ಸುಮಾರು ಒಂದು 5 ದಿವಸಕ್ಕೆ ಇಲ್ಲಾಂದರೆ ವಾರಕ್ಕೆ ಒಂದೊಂದು ಸತಿ 1 ಎಕರೆಗೆ ಒಂದು 300ರಿಂದ 400 ಲೀಟ್ರ್ ಇಡುತ್ತೆ ಸರ್. ಇವಾಗ ನಾವು ನಾರ್ಮಲ್ಲು ಭೂಮಿ ಫಲವತ್ತಾಗಿದೆಯಲ್ಲ, ಅದರಿಂದ ಸ್ವಲ್ಪ ಗೊಬ್ಬರ ಅದೆಲ್ಲ ಕಮ್ಮಿ ಮಾಡ್ಕೊತೀವಿ. ಅಕಸ್ಮಾತ್ ಭೂಮಿ ಫಲವತ್ತಾಗಿ ಸ್ವಲ್ಪ ಮಳೆ ಆ ಥರ ಬಂದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಕ್ಕಾದರೆ 1 ಎಕರೆಗೆ ಸುಮಾರು ವಾರಕ್ಕೊಂದು ಸತಿ ಬಿಡ್ತೀವಿ, 2 ಮೂಟೆ ಬಿಡಬೇಕಾಗುತ್ತೆ. ಬೀನ್ಸ್ ಆದರೆ ಒಂದು 5 ದಿವಸದಿಂದ 1 ವಾರ ಗಂಟ ಇದಾಗುತ್ತೆ ಸರ್. ನಾರ್ಮಲ್ ನಾವು ಮೂಟೆ ಹಾಕ್ತೀವಿ ಬೀನ್ಸು, ಅದು ಸುಮಾರು ಒಂದೊಂದು ಮೂಟೆ ಬಂದುಬಿಟ್ಟು 90ರಿಂದ 100 kg ಒಳಗಡೆ ಇರುತ್ತೆ ಮೂಟೆ. ಸುಮಾರು ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಮೊದಲನೇ ಕೊಯ್ಲು ಸುಮಾರು 1ರಿಂದ 1.5 ಕ್ವಿಂಟಾಲ್ ಆಗುತ್ತೆ. ನಾರ್ಮಲ್ಲು ಹೋಗ್ತಾ ಒಂದು 3 ಕ್ವಿಂಟಾಲು ಆ ಥರ ಆಗಿಬಿಟ್ಟು ಲಾಸ್ಟು ಒಂದು 4-5 ಕೊಯ್ಲು ಕೊಯ್ಯುತ್ತೆ ಚೆನ್ನಾಗಿ. ಅದಾದಮೇಲೆ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಆಗುತ್ತೆ, ಅಷ್ಟೊಂದು ನೀಟ್ನೆಸ್ ಬರಲ್ಲ, ಸ್ವಲ್ಪ ಡ್ಯಾಮೇಜು ಆ ಥರ ಇಶ್ಯೂಸ್ ಬರುತ್ತೆ ಕಾಯಿ. ಆವಾಗ ರೇಟ್ ಇನ್ನೂ ಜಾಸ್ತಿ ಕಡಿಮೆ ಆಗುತ್ತೆ. ಇವಾಗ 30-40 ರೂಪಾಯಿ ಹೋಗ್ತಾ ಇದ್ರೆ ಆವಾಗ ಕಾಯಿ ಸ್ವಲ್ಪ ಲಾಸ್ಟ್ ಆಗ್ತಾ 10 ರೂಪಾಯಿ 15 ರೂಪಾಯಿ 12 ರೂಪಾಯಿ ಆ ಥರ ಬರುತ್ತೆ ಸರ್. ನಾರ್ಮಲ್ಲು ನಾವು ಅದನ್ನು ಸ್ವಲ್ಪ ರೆಫ್ರಿಜರೇಟರು ಆ ಥರ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಕೂಲಿಂಗಲ್ಲಿ ನಾರ್ಮಲ್ ರೂಮ್ ಟೆಂಪರೇಚರ್ಗಿಂತ ಸ್ವಲ್ಪ ಕೋಲ್ಡ್ ಸ್ಟೋರೇಜಲ್ಲಿ ಇದು ಮೇಂಟೈನ್ ಮಾಡ್ಕೊತೀವಿ. ಇವಾಗ ನಾವು ಒಂದು ಸತಿ ಬೀಜ ಮಾಡ್ಕೊಂಡ್ರೆ ಸುಮಾರು ಒಂದು 2 ವರ್ಷ 3 ವರ್ಷ ಬರುತ್ತೆ ಸರ್. ಅದಾದಮೇಲೆ ಬರುತ್ತೆ ಏನಂದರೆ ಅವಾಗ ಜಾಸ್ತಿ ಮೊಳಕೆ ಬರೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಕಮ್ಮಿ ಆಗೋಗ್ಬಿಡುತ್ತೆ. ಇವಾಗ ನಾರ್ಮಲ್ ಉಣಿದ್ರೆ ಇವಾಗ ಮ್ಯಾಕ್ಸಿಮಮ್ 95 to 92% ಚೆನ್ನಾಗಿ ಮೊಳಕೆ ಎಲ್ಲ ಬರುತ್ತೆ. ಅದಾದಮೇಲೆ ಇವಾಗ ನಾವು 2-3 ವರ್ಷ ಬಿಟ್ಟು ಉಣಿದ್ರೆ ಅವಾಗೆಲ್ಲ ಜಾಸ್ತಿ ಒಂದು 40% 60% ಆ ಥರ ಬಂದುಬಿಡುತ್ತೆ. ಅದರಿಂದ ನಾವು ಇವಾಗ ಇದಾಗುತ್ತಲ್ಲ ಬರೋ ವರ್ಷಕ್ಕೆ ಅಷ್ಟೇ ನಾರ್ಮಲ್ ಇದು ಮಾಡಿಕೊಂಡು ತಿರ್ಗಾ ನೆಕ್ಸ್ಟು ಇನ್ನೊಂದು ಸಲ ಬರೋ ವರ್ಷ ಬೀನ್ಸ್ ಉಂಡಾಗ ಸೇಮ್ ಅದೇ ಬೀಜಗಳ ಯೂಸ್ ಮಾಡ್ಕೊತೀವಿ ಸರ್. ಸರ್ ಬೀನ್ಸು ನಾರ್ಮಲ್ಲು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಮೇಯ್ನ್ ಬಂದುಬಿಟ್ಟು ಸಾಂಬಾರ್ಸು ಪಲ್ಯ ಅದು ಇದು ಜಾಸ್ತಿ ಹೋಗೋದು ನಮಗೆ KR ಮಾರ್ಕೆಟಿಂದ ಮಂಗಳೂರು ಸೈಡ್ ಇದು ಹೋಗುತ್ತೆ. ಅದರಿಂದ ಮಂಗಳೂರು ಮೆಜಾರಿಟಿ ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಇವಾಗ ಯಾವುದೇ ನೋಡೋಕೆ ಹೋದರೆ ಮಂಗಳೂರಿಂದ ಕೇರಳಕ್ಕೆ ಹೋಗುತ್ತೆ. ಅಕಸ್ಮಾತ್ ಮಂಗಳೂರಲ್ಲಿ ಏನಾದರೂ ಮಂಗಳೂರಿಗೆ ಯಾವತ್ತೂ ಹೋಗಿ ನೋಡಿಲ್ಲ
ಅವ್ರೇನಾದ್ರು ಮಂಗಳೂರಲ್ಲಿ ಏನಾದ್ರು ಹೋಗ್ಬಿಟ್ಟು ಅಲ್ಲಿ ಮಾರ್ಕೆಟಿಂದ ಎತ್ಕೊಂಡು ಎಕ್ಸ್ಪೋರ್ಟ್ ಏನಾದ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಮ್ಗಿನ್ನ ಜಾಸ್ತಿ ಲಾಸ್ ಆಗುತ್ತೆ, ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಹತ್ರ 30 ರೂಪಾಯಿ ಹಂಗೆ ಇಸ್ಕೊಂಡು ಹೋಗ್ತಾರೆ, ಮಂಗ್ಳೂರಿಗೆ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಒಂದು 100 ರೂಪಾಯಿ 120 ರೂಪಾಯಿ ಆ ಥರ ಮಾರ್ಕೊತಾರೆ. ಅದರಿಂದ ಸ್ವಲ್ಪ ಇದಾಗುತ್ತೆ. ನಮಗಿನ್ನ ಆ ಸೈಡು ಏನು ಹೆಂಗಿದೆ ಮಾರ್ಕೆಟು ಆ ಥರ ಏನು ನಾವು ನೋಡಿಲ್ಲ. ಇಲ್ಲಿರೋ ಮಾರ್ಕೆಟು ಇದಿದೆ. ನಮ್ಗೆ ಸೂಕ್ತವಾಗಿರೋದು ಅನಿಸುತ್ತೆ ನಮಗೆ KR ಮಾರ್ಕೆಟೇ ಸರ್. ಆನೇಕಲ್ಲು ಈ ಸೈಡ್ ಇರೋದೆಲ್ಲ ಮೆಜಾರಿಟಿ KR ಮಾರ್ಕೆಟ್ಗೆ ಜಾಸ್ತಿ ಹೋಗೋದು. ಹೊಸೂರ್ಗೆ ಹೋದರೆ ಕ್ವಾಲಿಟಿ ಹೈ ಕ್ವಾಲಿಟಿ ಇರಬೇಕು, ಯಾಕಂದರೆ ಅವ್ರು ತಮಿಳ್ನಾಡು ಜಾಸ್ತಿ ಆ ಸೈಡು ಲಾಂಗ್ ಹೊಡಿತಾರೆ ಅವರು. ಅವ್ರಿಗೆ ಹೈ ಕ್ವಾಲಿಟಿ ಇರಬೇಕು ಜಾಸ್ತಿ. ಅವ್ರಿಗೆ ಇವಾಗ ಹೊಸೂರ್ಗೆ ಹೋದರೆ ಹೊಸೂರಿಂದ ಚೆನ್ನೈಗೆ ಹೋಗುತ್ತಲ್ಲ, ಚೆನ್ನೈಯಿಂದ ಪೋರ್ಟ್ ಮಾಡಿಕೊಂಡು ಅವರು ಇದು ಬೇರೆ ಕಡೆ ಇದು ಮಾಡ್ಕೊತಾರೆ. ನಮಗೆ ಮೆಜಾರಿಟಿ ಅನಿಸಿರೋದಂದರೆ KR ಮಾರ್ಕೆಟು ಸರ್. ಗಿಡದಿಂದ ಗಿಡಕ್ಕೆ ನಾರ್ಮಲ್ಲು 1 ಇಂಚು ಇಲ್ಲಾಂದರೆ 2 ಇಂಚು ಗ್ಯಾಪ್ ಇರುತ್ತೆ. ಅಂದರೆ ಸಾಲಿಂದ ಸಾಲ್ಗೆ ಬಂದುಬಿಟ್ಟು 2 ಅಡಿ ಇಲ್ಲಾಂದರೆ 3 ಅಡಿ ಜಾಗ ಬಿಟ್ಕೊಂಡು ಮಾಡ್ತೀವಿ. ಒಂದು ಗಿಡದಲ್ಲಿ 2 ಬಳ್ಳಿ ಬರೋದು ಸರ್. ಫಸ್ಟ್ ಒಂದು ಬಳ್ಳಿ ಬರುತ್ತೆ, ಒಂದು ಗಿಡದಲ್ಲಿ ಮೆಜಾರಿಟಿ ಬಂದ್ಬಿಟ್ಟು 1 ಬಳ್ಳಿಯಿಂದ ಇಲ್ಲಾಂದ್ರೆ 2 ಬಳ್ಳಿ ಬರುತ್ತೆ. ಅದಾದ್ಮೇಲೆ ಮೇಲೆ ಹೋಗಿದ ತಕ್ಷಣ ಹೂವು ಅದು ಇದು ಸ್ಟಾರ್ಟ್ ಹಾಕೊಂಡು ಸ್ವಲ್ಪ ಎಲ್ಲೇ ಸ್ವಲ್ಪ ದೊಡ್ಡದಾಗಿ ಬಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಚಿಕ್ಕ ಚಿಗುರು ಬರುತ್ತೆ. ಆ ಚಿಗುರಲ್ಲಿ ಒಂದೊಂದು ಅಡಿ 2 ಅಡಿ ಹೋಗುತ್ತೆ ಅಷ್ಟೇ ಸರ್. ಅದರಿಂದ ಗಿಡದಿಂದ ಗಿಡ ಅಂತರ ಸ್ವಲ್ಪ ಜಾಸ್ತಿ ಕಮ್ಮಿ ಇರುತ್ತೆ. ಆದರೆ ಸಾಲಿಂದ ಸಾಲು ಅಂತರ ನಾರ್ಮಲ್ ಗಾಳಿಯೆಲ್ಲ ಚೆನ್ನಾಗಿ ಹೋಗಿದ್ರೆ ಆವಾಗ ಹೂವು ಅದೆಲ್ಲ ಚೆನ್ನಾಗಿ ಇಳುವರಿ ಬರುತ್ತೆ. ಅದರಿಂದ ಸ್ವಲ್ಪ ಇದಾಗುತ್ತೆ. ನಾರ್ಮಲ್ಲು ಇವಾಗ ಇದು ಹನಿಬಿ ಜೇನುಹುಳ ಆಮೇಲೆ ಇದೆಲ್ಲ ಇರುತ್ತಲ್ಲ, ಅದರಿಂದ ಇದು ಸ್ಪರ್ಶ ಆದಾಗ ನಮ್ಗೆ ಸ್ವಲ್ಪ ಇಳುವರಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದರಿಂದ ಸ್ವಲ್ಪ ಗಾಳಿ ಓಡಾಡೋಕ್ಕೆ ಸ್ವಲ್ಪ 3 ಅಡಿ ಜಾಗ ಬಿಟ್ಕೊಂಡು ಇದು ಮಾಡ್ತೀವಿ ಸರ್ ಸಾಲಿಂದ ಸಾಲ್ಗೆ. ಬೀನ್ಸ್ಗೆ ಮೇಯ್ನ್ ಬಂದುಬಿಟ್ಟು ಸುನಾಮಿ ಅಂತ ಬರ್ತಾಯಿತ್ತು ಸರ್. ಅವಾಗ ಫುಲ್ಲು ಒಂದು ಸತಿ ಬಂದಿದ್ದಾರೆ ಅಂದರೆ ಫುಲ್ಲು ಎಲ್ಲೋ ಆಗೋಗ್ಬಿಡ್ತಾಯಿತ್ತು. ಇವಾಗ ಏನಂದರೆ ಸ್ವಲ್ಪ ಸೈಂಟಿಸ್ಟ್ ಅವರು ಇವರು ಕಂಡಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮದ್ದು ಹಿಡ್ದಿದ್ದಾರೆ. ಅದರಿಂದ ಸ್ವಲ್ಪ ಆದಷ್ಟು ಜಾಸ್ತಿ ಕಂಟ್ರೋಲ್ ಆಗಿದೆ. ಅದು ಸುನಾಮಿ ಅನ್ನೋದು ಒಂದು ಸತಿ 2 ಗಿಡ 3 ಗಿಡಕ್ಕೆ ಬಂದಿದ್ದಾನೆ, ಒಂದೇ ವರ್ಷದಲ್ಲಿ ಸುಮಾರು ಅರ್ಧ ತೋಟದಿಂದ 1 ತೋಟ ಗಂಟ ಫುಲ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ ಸರ್. ಅದು ಮೇಯ್ನ್ ಅದಿದ್ದು ಇವಾಗ ಅದು ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಇವಾಗ ಇರೋದು ಮೇಯ್ನ್ ಹುಳ ಪ್ರಾಬ್ಲಮ್ಮು. ಅದು ಸ್ವಲ್ಪ ಔಷಧಿಗಳು ಅದು ಇದು ಹೊಡ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಸ್ವಲ್ಪ ಇದು ಮಾಡಿಕೊಂಡು ಮ್ಯಾನೇಜ್ ಮಾಡಿ. ಆರ್ಗ್ಯಾನಿಕ್ ನಾರ್ಮಲ್ ನಾವು ಇದು ತೋಟ ಬೆಳಿತೀವಲ್ಲ, ಗಿಡ ಉಣೋಕ್ಕಿಂತ ಮುಂಚೆನೇ ಸ್ವಲ್ಪ ಈ ನಾರ್ಮಲ್ಲು ಕೋಳಿ ಗೊಬ್ಬರ ಇಲ್ಲಾಂದರೆ ಮೇಕೆ ಅದು ಇದು ಇರುತ್ತಲ್ಲ, ಹಸು ಗೊಬ್ಬರ ಸ್ವಲ್ಪ ರೇಟ್ ಜಾಸ್ತಿ. ಅದರಿಂದ ನಾವು ಕೋಳಿ ಗೊಬ್ಬರಕ್ಕೆ ಹೋಗ್ತೀವಿ. ಕೋಳಿ ಗೊಬ್ಬರ ಹಾಕ್ಕೊಂಡು ನಾರ್ಮಲ್ಲು ಬೈಲೆಲ್ಲ ಹಾಕ್ಕೊಂಡು ಕೋಳಿ ಗೊಬ್ಬರ ಒಂದು ಟ್ಯಾಕ್ಟ್ರ್ ಲೋಡ್ ಬಂದುಬಿಟ್ಟು ಸುಮಾರು ಒಂದು ಟಾಪ್ ಲೋಡ್ ಬಂದುಬಿಟ್ಟು 20,000 to 25,000 ಗಂಟೆ ಬೀಳುತ್ತೆ. 1 ಎಕರೆಗೆ ಸುಮಾರು ಒಂದು 10 to 15 ಲೋಡ್ ಬೀಳುತ್ತೆ ಸರ್. ಸ್ಟಾರ್ಟಿಂಗಲ್ಲಿ ನಮ್ಗೆ ಅದು ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಬರುತ್ತೆ. ಅದಾದಮೇಲೆ ಇದಾಗುತ್ತೆ. ಟೋಟಲ್ಲು ಓವರಾಲಾಗಿ ಬೇರೆ ಗೊಬ್ಬರಕ್ಕೆ ಮಾತ್ರ ಸುಮಾರು 1.5 ಲಕ್ಷದಿಂದ 2 ಲಕ್ಷದ ಗಂಟ ಆಗುತ್ತೆ. ಗೌರ್ಮೆಂಟಿಂದ ಸಬ್ಸಿಡಿ ಗಿಡ ಇವಾಗ ನಾರ್ಮಲ್ ಈ ಸಣ್ಣ ಪುಟ್ಟ ಬೆಳೆಗರಿಗೆಲ್ಲ ಸಬ್ಸಿಡಿ ಕೊಡಲ್ಲ. ಇವಾಗ ನಾರ್ತ್ ಕರ್ನಾಟಕ ಸೈಡ್ ಆ ಥರ ಹೋದರೆ ಆ ಸೈಡ್ ಎಲ್ಲ ಫುಲ್ ಎಕರೆ ಈ ಜೋಳ ಅದು ಇದು ಹಾಕ್ತಾರೆ. ನಮ್ಮ ಸೈಡು ಜೋಳ ಅವೆಲ್ಲ ಹಾಕೋಕ್ಕಾಗಲ್ಲ. ಅದರಿಂದ ಅವ್ರಿಗೆ ಏನಾದರೂ ಗಿಡ ಹಣಿ ಆ ಥರ ಏನಾದರೆ ಅವ್ರಿಗೆ ಸ್ವಲ್ಪ ಇದು ಕನ್ಸೆಷನ್ ಅದು ಇದು ಕೊಟ್ಬಿಟ್ಟು ಸಬ್ಸಿಡಿ ಆ ಥರ ಕೊಡ್ತಾರೆ. ನಮಗೆ ಸಣ್ಣ ಪುಟ್ಟ ರೈತರಲ್ಲ, ಅದರಿಂದ ಸಬ್ಸಿಡಿ ಅವರೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ತಾರೆ. ಇವಾಗ ರಾಗಿ ಬೆಳೆ ರಾಗಿಗೆ ಸಬ್ಸಿಡಿ ಕೊಡ್ತಾರೆ. ಇದ್ರಿಗೆಲ್ಲ ನಮ್ಗೆ ಜಾಸ್ತಿ ಕಮ್ಮಿ ಸರ್. ಸುಮಾರು ಒಂದು ಎಕರೆಗೆ ಅಮ್ಮಮ್ಮ ಗೌರ್ಮೆಂಟು ಸಬ್ಸಿಡಿ ಕೊಟ್ಟರೆ ಒಂದು 15,000 to 20,000 ಸಬ್ಸಿಡಿ ಅಷ್ಟೇ ಸರ್ ಕೊಡೋದು ನಮಗೆ. ಸಜೆಷನ್ ಏನಂದರೆ ಅವರು ನೆಕ್ಸ್ಟು ಏನು ಉಣ್ತಾರೆ, ಅದಾದಮೇಲೆ ನೆಲ ಹೆಂಗಿದೆ. ಫಸ್ಟ್ ನಾರ್ಮಲ್ಲು ಬೆಂಗಳೂರಲ್ಲೆಲ್ಲ ಮೆಜಾರಿಟಿ ಕೆಂಪು ಮಣ್ಣೆ ಇರೋದು. ಕೆಂಪು ಮಣ್ಣು ಇರೋದ್ರಿಂದ ಬೆಳೆ ಎಲ್ಲ ಸಖತ್ತಾಗಿ ಬೆಳೆಯುತ್ತೆ ಸರ್. ಪರ್ಫೆಕ್ಟ್ ಎಲ್ಲ ನೀವು ಎಲ್ಲಿ ನೋಡ್ದನೂ ಕೂಡ ಇವಾಗ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ನೋಡಿದ್ರೆ ಕಪ್ಪು ಮಣ್ಣು ಜಾಸ್ತಿ ಇರೋದು. ಬೆಂಗಳೂರು ಈ ಸೌತ್ ಕರ್ನಾಟಕ ಸೈಡೇ ಸ್ವಲ್ಪ ಕೆಂಪು ಮಣ್ಣು ಇರೋದ್ರಿಂದ ಫಲ ಆಗಲಿ ಎಲ್ಲ ಆಗಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇವಾಗ ರೈತರು ಹೊಸ್ದಾಗಿ ಬರೋರೆಲ್ಲ ಫಸ್ಟು ಅಲ್ವಾಗ ಸ್ವಲ್ಪ ಉಣ್ಕೊಂಡು ಅದಾದಮೇಲೆ ಇದು ಗೊಬ್ಬರ ಇದೆಲ್ಲ ಚೊಲ್ಕೊಂಡು ಅದಾದಮೇಲೆ ಸ್ಟಾರ್ಟಿಂಗು ಇವಾಗ ನಾರ್ಮಲ್ಲು ಡ್ರಿಪ್ ಇರಿಗೇಷನು ಫಸ್ಟು ವಾಟರ್ ಫೆಸಿಲಿಟಿ ಕರೆಂಟು ವಾಟರ್ ಫೆಸಿಲಿಟಿ ಅದು ಚೆನ್ನಾಗಿ ಇದ್ಕೊಂಡು ಅದಾದಮೇಲೆ ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ದಿರ ಸ್ವಲ್ಪ ಬೆಳೆಗಳಿರುತ್ತೆ. ಈ ಸೌತೆಕಾಯಿ ಅಂತೀವ, ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಕಮ್ಮಿ. ಅದರಿಂದ ಸ್ಟಾರ್ಟಿಂಗು ಅವರು ಸೌತೆಕಾಯಿ ಆ ಥರ ಸಣ್ಣ ಪುಟ್ಟ ಗಿಡಗಳು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಈ ನಾವು ಜಾಸ್ತಿ ನೋಡೋಕೆ ಹೋದರೆ ಟಮಾಟ ಈ ಹೂಕೋಸು ಅದರಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಜಾಸ್ತಿ ಬರುತ್ತೆ. ಸ್ಟಾರ್ಟಿಂಗ್ ಹೊಸ್ದಾಗಿ ಮಾರೋರಿಗೆ ಸೌತೆಕಾಯಿ ಆ ಥರ ಸಣ್ಣ ಪುಟ್ಟ ಅದೆಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬರ್ತದೆ ಸರ್. ಏರಿಳಿತ ನೋಡಿದೆ ಸುಮಾರು ಒಂದು 15 ದಿವಸದ ಮುಂಚೆ 80 ರೂಪಾಯಿ 90 ರೂಪಾಯಿ ಗಂಟ ಹೋಗ್ತಾ ಇತ್ತಿದ್ದು. ಯಾಕಂದರೆ ಮಾರ್ಕೆಟಲ್ಲಿ ಇವಾಗ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಅದರಿಂದ ಬೀನ್ಸ್ ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ ರೇಟು. ಅವರೆಕಾಯಿ ಸ್ಟಾರ್ಟ್ ಆಗಿದೆ ಅಂದರೆ ಬೇರೆ ಕಡೆಯಿಂದ ಕೋಲಾರ ಆ ಸೈಡು ಚಿಕ್ಕಬಳ್ಳಾಪುರ ಆ ಸೈಡಿಂದ ಅವರೆಕಾಯಿ ಜಾಸ್ತಿ ಬರುತ್ತೆ. ಇವಾಗ ಮೆಜಾರಿಟಿ ಇರೋದು ಕರ್ನಾಟಕದಲ್ಲಿ ಬೆಂಗಳೂರು ಮಾರ್ಕೆಟ್ KR ಮಾರ್ಕೆಟು.
ಸುತ್ತಮುತ್ತಲು ಇರೋ ಸುಮಾರು ಜಿಲ್ಲೆಗಳಿಂದನೂ ಕೂಡ, ಆಂಧ್ರದಿಂದನೂ ಕೂಡ KR ಮಾರ್ಕೆಟ್ಗೆ ಬರುತ್ತೆ. ಅದರಿಂದ ಆ ಸೈಡ್ ಏನು ಆ ಟೈಮಲ್ಲಿ ಏನೋ ಬಲ್ಕಾಗಿ ಏನಾದರೂ ಬಂದಿದೆ ಅಂದರೆ ರೇಟ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗೋಗ್ಬಿಡುತ್ತೆ ಸರ್. ಕಷ್ಟ ಸಮಯ ಬಂದುಬಿಟ್ಟು ನಾರ್ಮಲ್ಲು ಇವಾಗ ಅಕಸ್ಮಾತು ಫಲ ಎಲ್ಲ ಚೆನ್ನಾಗಿ ಬಂದುಬಿಟ್ಟು ರೇಟ್ ಜಾಸ್ತಿ ಫುಲ್ಲು ಕಡಿಮೆ ಆಗೋಗ್ಬಿಟ್ರೆ ಅದು ಜಾಸ್ತಿ ಕಷ್ಟ ಆಗುತ್ತೆ ಸರ್. ನಮ್ಗೆ ಸಂತೋಷ ಬಂದುಬಿಟ್ಟು ನಾವು ತೋಟ ಪ್ರತಿಯೊಂದು ಇದರಲ್ಲೂ ಕೂಡ ಖುಷಿಯಿಂದನೇ ಮಾಡ್ತೀವಿ. ಅಕಸ್ಮಾತ್ ಅದು 30 ರೂಪಾಯಿ, ಇವಾಗ 30 ರೂಪಾಯಿ ರೇಟ್ ಹೋಗ್ತಾ ಇದನ್ನು ಕೂಡ ಖುಷಿಯಿಂದನೇ ಕೆಲಸವನ್ನೆಲ್ಲ ಕಳಿಸ್ಬಿಟ್ಟು ಅವ್ರಿಗೆಲ್ಲ ಊಟ ಎಲ್ಲ ಕೊಡಿಸ್ಬಿಟ್ಟು ಅವ್ರಿಂದ ಖುಷಿಯಾಗೆ ಕಳಿಸ್ತೀವಿ. ನಾವು ಖುಷಿಯಾಗಿರ್ತೀವಿ ಸರ್. ಬಂದಿರೋಷ್ಟು ಸಾಕು ಅಂದ್ಕೊಂಡು ಇಡ್ತೀವಿ. ಅದು ಹೇಳಿದ್ನಲ್ಲ ಸರ್, ನಾರ್ಮಲ್ ಕೂಸ ಒಂದು 8 ಅಡಿ ಇದೆ, 7 ಅಡಿ ಆಳ ಇದ್ದೀವಿ. ಇವಾಗ ಏನಂದರೆ ಅಗಲ ಲೆಂತ್ ಜಾಸ್ತಿ ಇದೆಯಲ್ಲ, ಅದರಿಂದ ಇದು ಒಂದೊಂದು ಕೂಸ ಅಡ್ಡ ಕೊಟ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡಿರೋದು. ನಾರ್ಮಲು ಒಂದೊಂದು ಸಾಲಿಗೆ ಈ ಥರ ನೋಡೋಕೆ ಹೋದರೆ 20 ಅಡಿಗೆ ಒಂದಿದೆ, ಹಿಂಗಾದ್ರೆ 10 ಅಡಿಗಿದೆ. ಇಲ್ಲಿ 20 ಅಡಿಗಿದ್ರೆ ಫಸ್ಟ್ ಇಲ್ಲಿ 10 ಅಡಿ ಬಂದುಬಿಟ್ಟು ಅದಾದಮೇಲೆ 20 ಅಡಿ ಆ ಥರ ಕಂಟಿನ್ಯೂ ಆಗುತ್ತೆ. ಆಲ್ಟರ್ನೇಟಿವ್ ವೈಸಲ್ಲಿ ನಾರ್ಮಲ್ ಇದು ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಸ್ವಲ್ಪ ಪ್ರೆಷರು ಇದೆಲ್ಲ ಬೀಳ್ದಿರ ಇರಲಿ ಅಂತ ಇದು ಮಾಡ್ಕೊಂಡಿರೋದು ಸರ್. ದಾರ ಕಟ್ಟಿರೋದು ನಾರ್ಮಲ್ಲು ಗಿಡಗಳಿಗೆ ಕೆಳಗಡೆ ಇದು ಬರುತ್ತಲ್ಲ, ಚಿಗುರು ಅದು ಇದು ಬಂದಾಗ ಸ್ವಲ್ಪ ಸುಳಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಸತಿ ಹಿಡ್ಕೊಟ್ಬಿಟ್ರೆ ಅದಷ್ಟು ಕದೆ ಮೇಲೆ ಹೋಗುತ್ತೆ. ಅದರಿಂದ ಸ್ವಲ್ಪ ಮೇಲೆ ಹೋದರೆ ನಮಗೆ ಇಳುವರಿನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದರಿಂದ ಆ ಥರ ಮಾಡಿಕೊಂಡು ಆ ದಾರ ನೋಡೋಕೆ ಹೋದ್ರೇ ಸರ್ 1 ಎಕರೆಗೆ ಬಂದುಬಿಟ್ಟು ಸುಮಾರು 50 ಇಂದ 60 kg ಬೀಳುತ್ತೆ. 1 kg ದಾರ ಬಂದುಬಿಟ್ಟು 135 ರೂಪಾಯಿ 1 kg ದಾರ. ಅದು ಒಂದೊಂದು ದಿವಸ ಒಂದೊಂದು ರೇಟು. ಲಾಸ್ಟ್ ಟೈಮ್ ನಾವು ಹಾಕಿದಾಗ 135 ರೂಪಾಯಿ ಇತ್ತು kg. ಸುಮಾರು ಒಂದು 55 kg ಬಿತ್ತು ಸರ್ 1 ಎಕರೆಗೆ. ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಸ್ವಲ್ಪ ಜಾಲಿಯಾಗಿದ್ದಾರೆ. ಕೆಲವೊಬ್ಬರು ಕಂಪ್ನಿಗಳು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಸೇಮ್ ಅವ್ರದ್ದೇ ಸ್ವಂತದ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆವಾಗ ಸುಮಾರು 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ವಿಸಿಟ್ ಮಾಡ್ತಾರೆ. ಅವರು ಒಂದು 2-3 ದಿವಸ ಇಡ್ತಾರೆ. ಇವಾಗ ರಜಾ ಬಂದಾಗ, ಫೆಸ್ಟಿವಲ್ ಆ ಟೈಮ್ಸಲ್ಲಿ ಬಂದಾಗ ಒಂದು 2-3 ದಿವಸ ಇರ್ತಾರೆ ಇಲ್ಲಿ. ಯಾಕಂದರೆ ಮೇಯ್ನು ಬೆಂಗಳೂರು ಜಿಲ್ಲೆಯಲ್ಲಿ ಜಾಸ್ತಿ ಕೃಷಿ ಮಾಡೋದೇ ಆನೇಕಲ್ ತಾಲೂಕು ಸರ್ಜಾಪುರ ಅಂತ. ಇವಾಗ ನಮ್ಮೂರಿಂದನೇ ಸುಮಾರಾಗಿ ನಮ್ಮೂರಲ್ಲೇ ಸುಮಾರು ಒಂದು 300 ಇಂದ 400 ಎಕರೆ ಗಂಟ ತೋಟನೇ ಮಾಡ್ತಾರೆ ಇಲ್ಲಿ. ಮೆಜಾರಿಟಿಲೆಲ್ಲ 90% ಎಲ್ಲ ಫುಲ್ ತೋಟನೇ ಮಾಡೋದು. ಯಾರು 10% ಜನ ಸ್ವಲ್ಪ ಕೆಲ್ಸಕ್ಕೆ ಅವರು ಇವರು ಮಾಡ್ಕೊಂಡಿರ್ತಾರೆ. ನಮ್ಮ ಫ್ರೆಂಡ್ಸು ಅವ್ರು ಬಂದಾಗ ನೀನು ಕೆಲ್ಸಕ್ಕೆ ಹೋಗ್ಬೋದಲ್ಲ, ಯಾಕೆ ಕೆಲ್ಸಕ್ಕೆ ಹೋಗಲ್ಲ, ತೋಟ ಏನಕ್ಕೆ ಮಾಡ್ತೀಯಾ ಅಂತ ಹೇಳ್ತಾರೆ. ಸ್ವಲ್ಪ ಜನ ರೇಗಿಸ್ತಾರೆ. ಅದರಿಂದ ನಾನು ಇದ್ಕೊಂಡು ನನಗೆ ತೋಟದಲ್ಲಿ ಪ್ಯಾಷನ್ ಇದೆ, ನನಗೆ ಖುಷಿ ಅನಿಸುತ್ತೆ. ಕೆಲಸ ಮಾಡಿಬಿಟ್ಟು ಖುಷಿ ಸಿಗೋ ಬದ್ರಿಂದ ಇದರಲ್ಲಿ ಮಾಡೋ ಖುಷಿನೇ ಜಾಸ್ತಿ ಸಿಗುತ್ತೆ. ಅವ್ರಿಗಾದ್ರೆ ಟೆನ್ಷನ್ನು, ಬೆಳಗ್ಗೆ 7 ಗಂಟೆಗೆ ಆದರೆ ಸ್ವಲ್ಪ ಎದ್ದೋಗ್ಬೇಕು, ಬೇಗ ಕೆಲಸ ಮಾಡಬೇಕು, ಮ್ಯಾನೇಜರ್ ಬೈತಾರೆ, ಅದು ಬೈತಾರೆ. ಇಲ್ಲಾಂದರೆ ನಮ್ಗೆ ಖುಷಿ ಇರುತ್ತೆ, ನಾವು ಎಲ್ಲರೂ ಖುಷಿಯಿಂದ ಮಾತಾಡ್ತೀವಿ. ಅದರಿಂದ ನಮಗೆ ಫುಲ್ಲು ಜಾಸ್ತಿ ಖುಷಿ ಅನಿಸುತ್ತೆ ಸರ್ ತೋಟ ಮಾಡೋದ್ರಿಂದ. ಸರ್ ಅವ್ರ ಲೈಫ್ ನೋಡಿದ್ರೆ ಫುಲ್ ಹೈಫೈ ಆಗಿರುತ್ತೆ, ಆ ಥರ ಇರ್ತಾರೆ. ಕರೆಕ್ಟಾಗಿ 9 ಗಂಟೆ ಅಂದರೆ 9 ಗಂಟೆಗೆ ಗಂಡ ತಿಂದುಬಿಡ್ತಾರೆ. ಇವಾಗ ಬೆಳಗ್ಗೆ ಬೀನ್ಸ್ ಕೀಳಕ್ಕೆ ಬಂದಿದ್ರು, ಇನ್ನೂ ಇಷ್ಟೊತ್ತಾಗಿದೆ, ನಾನು ಮನೆಗೆ ಹೋಗಿ ಇನ್ನೂ ಊಟನೂ ಮಾಡಿಲ್ಲ. ಇವಾಗ ಟೈಮ್ 12 ಗಂಟೆ ಆಗ್ತಾ ಬಂದಿದೆ, ಊಟನೂ ಮಾಡಿಲ್ಲ. ಅದು ಏನಂದರೆ ಸ್ವಲ್ಪ ಇದು ಮಾಡ್ಕೊತೀವಿ. ಸ್ವಲ್ಪ ನಮಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರಿಗೇನಂದರೆ ಸ್ವಲ್ಪ ಟೆನ್ಷನ್ಸು ಅದು ಇದು ಜಾಸ್ತಿ ಆದಾಗಿಂದ ಇವಾಗ ನಾರ್ಮಲ್ಲು ನೋಡೋಕೆ ಹೋದ್ರೆ ಒಂದು 30-40 ಇಯರ್ಸ್ಗೆಲ್ಲ BP ಶುಗರ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇವಾಗ ಹುಟ್ಟೋ ಮಗುಗೆ ಶುಗರ್ ಇದೆ ಸರ್. ಇವಾಗ ನಾವೇನಂತ ತೋಟ ಮಾಡೋದ್ರಿಂದ ಬಿಸಿಲಲ್ಲಿ ಮಾಡ್ತೀವಲ್ಲ, ನಮಗಿಂದ ಬಾಡಿನಲ್ಲಿ ಸ್ವಲ್ಪ ಅದೆಲ್ಲ ಕೆಮಿಕಲ್ ಟಾಕ್ಸಿನ್ಸ್ ಎಲ್ಲ ಇದಾಗುತ್ತೆ, ಎವಾಪರೇಟ್ ಆಗಿ ನಮ್ಗೆ ಸ್ವಲ್ಪ ಬಾಡಿ ಎಲ್ಲ ಹೆಲ್ತಾಗ ಇರುತ್ತೆ, ಮೇಂಟೈನ್ ಮಾಡುತ್ತೆ. ಅದರಿಂದ ನನಗೆ ಅದ್ರಕ್ಕಿಂತ ಇದೇ ಜಾಸ್ತಿ ತುಂಬ ಖುಷಿ ಅನಿಸುತ್ತೆ. ಅವರು ಬರ್ತಾರೆ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಬಂದುಬಿಟ್ಟು 1 ದಿವಸ 2 ದಿವಸ ಅವ್ರಿಗೂ ಮಾಡ್ತಾರೆ. ಇಷ್ಟ ಅವ್ರಿಗೂ ಮಾಡೋದಕ್ಕೆ, ಏನಂದರೆ ಪ್ರೆಷರ್ ಅಲ್ಲ. ಅದರಿಂದ ಇವಾಗ ನಮಗೇನೋ ಜಮೀನಿದೆ, ಅವ್ರಿಗೆ ಮಾಡ್ತೀವಿ, ಸ್ವಲ್ಪ ಜನಕ್ಕೆ ಇರಲ್ಲ, ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ದಿರ ಅಥವಾ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಮೇಯ್ನು ಕಾಯಿಲೆನೇ ಇದೇ ರೋಗನೇ ಬರಲಿ, ಮೇಯ್ನ್ ಇರೋದು ನಮಗೆ ಊಟ ಮೇಯ್ದು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಸರ್. ನಾರ್ಮಲ್ಲು ನಾವು ನೀರಿನ ವ್ಯವಸ್ಥೆ ನೋಡೋಕೆ ಹೋದರೆ ನಮಗೆ ಬೋರ್ವೆಲ್ ಇದೆ. ಇವಾಗ 2 ಬೋರ್ವೆಲ್ ಇದೆ. ಒಂದು ಬೋರ್ವೆಲ್ ಬಂದುಬಿಟ್ಟು ಫೇಲ್ಯೂರ್ ಆಗಿಬಿಟ್ಟಿದೆ. ಅದು 1200 ಅಡಿನಲ್ಲಿ ಫುಲ್ ಫೇಲ್ಯೂರ್ ಆಗಿಬಿಟ್ಟಿದೆ, ಕಂಪ್ಲೀಟಾಗಿ ಫುಲ್ ಡ್ರೈ ಆಗಿಬಿಟ್ಟಿದೆ. ಇವಾಗ ಇನ್ನೊಂದು ಬೋರ್ವೆಲ್ ಇದೆ, ಅದು 1460 ಅಡಿಯಲ್ಲಿ ಏನೋ ಇದೆ. ಅದು
ಅದರಲ್ಲಿ ಸ್ವಲ್ಪ ನೀರು ಚೆನ್ನಾಗಿ ಬರ್ತಾ ಇದೆ, 1.5 ಇಂಚ್ ಬರ್ತಾ ಇದೆ. ಅದರಿಂದ ಅದು ಸಾಲಲ್ಲ ಅಂದ್ಬಿಟ್ಟು ನಾವು ಕೃಷಿ ಹೊಂಡ ಹೊಡ್ಸ್ಕೊಂಡು ಇದು ಮಾಡ್ತಾ ಇದ್ವಿ. ಯಾಕಂದರೆ ನಾರ್ಮಲ್ ಕರೆಂಟು ಬೆಳಗ್ಗೆ 3 ಅವರು, ನೈಟ್ ಒಂದು 3 ಅವರ್ ಕೊಡ್ತಾರೆ 3 ಫೇಸು. ಅದರಿಂದ ನಮಗೆ ನೈಟ್ ಬೆಳಗ್ಗೆ ಇವಾಗ 3 ಗಂಟೆಗೆ ಜ್ಞಾಪಕ ಇರುತ್ತೆ ಓಡಿಸ್ತೀವಿ, ನೈಟ್ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಾಗಲ್ಲ. ಅದರಿಂದ ಟ್ಯಾಂಕಿಗೆ ಓಡಿಸ್ಕೊಂಡು ಟ್ಯಾಂಕಿಂದ ನಾವು ನಾರ್ಮಲ್ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು, ಡ್ರಿಪ್ ಇರಿಗೇಷನ್ ನಮ್ಮದು ಒಂದು ಡ್ರಿಪ್ ಬಂದುಬಿಟ್ಟು 1 ಅಡಿ ಗ್ಯಾಪಲ್ಲಿ ಇದೆ ಡ್ರಿಪ್ಪು. ಅದರಿಂದ ಒಂದು ಡ್ರಿಪ್ಪಲ್ಲಿ 4 ತುತ್ತಿದೆ. ಅದರಿಂದ ಆಟೋಮೆಟಿಕಾಗಿ 1 ಅಡಿ 1.5 ಅಡಿ ಫುಲ್ಲು ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ನೀರು. ಬಿಟ್ಟರೆ ಒಂದು ಸತಿ ಬಿಟ್ಟರೆ ಇವಾಗ ಬೀನ್ಸ್ಗೆ ಸ್ಟಾರ್ಟಿಂಗಲ್ಲಿ ಬಿಟ್ಟರೆ 1 ರಿಂದ 1.5 ಅವರ್ ನೀರು ಬಿಟ್ಟರೆ ಚೆನ್ನಾಗಿ ಫುಲ್ಲು ತೇವಾಂಶ ಆಗಿ ಚೆನ್ನಾಗೆಲ್ಲ ಇದು ಇರುತ್ತೆ. ನಾರ್ಮಲ್ಲು ಕರೆಂಟ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 3 ಅವರ್ಸು, ನೈಟ್ 3 ಅವರ್ಸ್ ಕೊಡ್ತಾರೆ. ಇವಾಗ ನಾರ್ಮಲ್ ಸಿಂಗಲ್ ಇರೋದ್ರಿಂದ, ಕೃಷಿ ಹೊಂಡ ಇರೋದ್ರಿಂದ, ಕೃಷಿ ಹೊಂಡದಿಂದ ಓಡಿಸ್ಕೊತೀವಲ್ಲ, ನಮ್ಗೆ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡು ಇದು ಮಾಡ್ಕೊತೀವಿ ಸರ್. ಕರ್ನಾಟಕ ನ್ಯೂಸ್ ಮೀಟಿಂತ ನಮಗೆ ಖುಷಿ ಅನಿಸುತ್ತೆ. ಏನಂದರೆ ಅವರು ಬೇರೆ ಕಡೆ ಬೇರೆ ನ್ಯೂಸು ಅದು ಇದು ನೋಡ್ಸೋ ಬದಲು ನಮ್ಮದು ರೈತರ ಹತ್ರಕ್ಕೆ ಬಂದುಬಿಟ್ಟು ಅವ್ರ ರೈತರ ಕಷ್ಟ ಸುಖ ಎಲ್ಲ ತಿಳ್ಕೊಂಡು ಎಷ್ಟೋ ಪರಿಹಾರಗಳು ಕೊಟ್ಟು ನಮಗೆ ಸ್ವಲ್ಪ ಖುಷಿ ಪಡಿಸಿದ್ದಾರೆ. ಆದ್ದರಿಂದ ಇವಾಗ ಅವ್ರು ಬಂದುಬಿಟ್ಟು ಈ ಥರ ವಿಡಿಯೋ ನಮಗೆಲ್ಲ ಮೀಡಿಯಾ ಎಲ್ಲ ಸ್ವಲ್ಪ ಇದು ಮಾಡಿ ಸ್ವಲ್ಪ ಬರೋ ಹೊಸ ಯೂತಿಗೆ ಕೃಷಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಕ್ಕೆ ಅವರೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರಿಂದ ನಮಗೆ ವಂದನೆಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.